ಕಸ ಕ್ಲೀನ್ ಮಾಡೋ ಕೆಲಸನೇ ಪ್ರಾರಂಭ ಮಾಡಿದೆ. ಈಗ ನಿಮ್ಮ ಭ್ರಷ್ಟಾಚಾರದ ಕಸ ಇದೆಯಲ್ಲ ತೆಗಿಬೇಕಲ್ಲ ಈಗ. ಅದಕ್ಕೆ ಇವತ್ತು ಎರಡು ಪಕ್ಷಗಳ ನಮ್ಮ ಮುಖಂಡರುಗಳು, ನಮ್ಮ ಪಕ್ಷದ ಎರಡು ಪಕ್ಷದ ಕಾರ್ಯಕರ್ತ ಮಿತ್ರರು ಇವತ್ತೇನು ಹೊರಟಿದ್ದಾರೆ, ಇದು ರಾಜಕೀಯದ ಸುನಾಮಿ. ರಾಜಕೀಯದ ಸುನಾಮಿ ಇದು. ಈ ರಾಜಕೀಯದ ಸುನಾಮಿಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮೂಲ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ನಾನು ಬಿಜೆಪಿಯ ಜೊತೆ ಎರಡನೇ ಬಾರಿಗೆ ಇವತ್ತು ಹೊಂದಾಣಿಕೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇದನ್ನ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಹೇಳಿದ್ದಾರೆ, ನನ್ನ ಆಸ್ತಿ ಬಗ್ಗೆ ಕೇಳಿದ್ದಾರೆ. ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನನ್ನ ಆಸ್ತಿ ಈ ನಾಡಿನ 6.5 ಕೋಟಿ ಜನತೆ ನನ್ನ ಆಸ್ತಿ, ನನ್ನ ಆಸ್ತಿ. ಪಾಪ ಹೇಳಿದ್ದಾರೆ, ನಮ್ಮ ತಂದೆಯವರ ಆಸ್ತಿ ಕೇಳಿದ್ದಾರೆ, ನಮ್ಮ ತಂದೆಯವರು ಎಷ್ಟು ಆಸ್ತಿ ಮಾಡಿದ್ದಾರೆ ಅಂತ. 60 ವರ್ಷ ರಾಜಕೀಯ ಜೀವನದಲ್ಲಿ ಸುದೀರ್ಘವಾಗಿ ರಾಜಕೀಯ ಮಾಡಿ, ಸುದೀರ್ಘವಾದ ರಾಜಕಾರಣ ಸಹ ಮಾಡಿ 60 ವರ್ಷದಲ್ಲಿ ಇದ್ದಂಥದ್ದು ಒಂದು 2-3 ವರ್ಷ ನೀರಾವರಿ ಮಂತ್ರಿ, 10 ತಿಂಗಳು ದೇಶದ ಪ್ರಧಾನಮಂತ್ರಿ, 18 ತಿಂಗಳು ಮುಖ್ಯಮಂತ್ರಿ. ಅವ್ರನ್ನ ಪ್ರಶ್ನೆ ಮಾಡಿದ್ದೀರಿ, ಎಷ್ಟು ಆಸ್ತಿ ಮಾಡಿದ್ದೀರಿ ದೇವೇಗೌಡ್ರೆ ಅಂತ. ದೇವೇಗೌಡರಿಗೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಿದ್ದಾಗ ಒತ್ತಡ ಹಾಕಿ ಸದಾಶಿವನಗರದಲ್ಲಿ ಒಂದು ಸೈಟ್ ಕೊಟ್ಟಿದ್ರು. 120/90 ಒಂದು ಸೈಟ್ ಕೊಟ್ಟಿದ್ರು. ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿ ಒಂದು ಫಿಯಟ್ ಕಾರ್ ಇಟ್ಕೊಂಡು ಅವರೇ ಡ್ರೈವ್ ಮಾಡ್ತಿದ್ರು, ನಾವೆಲ್ಲ ಸಣ್ಣ ಮಕ್ಕಳು. ಆ ಒಂದು ಸೈಟನ್ನ ಹಠ ಮಾಡಿ ತಗೊಳ್ಳೇಬೇಕು ಅಂತ ಹೇಳಿ ಒತ್ತಡ ಹಾಕಿದಾಗ ಆ ಫಿಯಟ್ ಕಾರನ್ನು ಮಾರಾಟ ಮಾಡಿ ದೇವೇಗೌಡರು ಅವತ್ತು ಆ ಸೈಟನ್ನು ಖರೀದಿ ಮಾಡಿದರು. ಆ ಸೈಟನ್ನು ಸಹ ನಾವು 4 ಜನ ಮಕ್ಕಳೇನಿದ್ದೇವೆ, 4 ಜನಕ್ಕೆ 4 ಭಾಗ ಮಾಡಿ ಆ ಸೈಟನ್ನು ಕೊಟ್ಟರು. ಇವತ್ತು ದೇವೇಗೌಡರ ಹೆಸರಿನಲ್ಲಿ ಯಾವ ಆಸ್ತಿ ಇಲ್ಲ, ಸ್ವಂತ ಮನೆ ಇಲ್ಲ ಅವರಿಗೆ, ದೇವೇಗೌಡರಿಗೆ. ಅವರು ಬದುಕಿರ್ತಕ್ಕಂಥದ್ದು ಈ 92 ವರ್ಷದಲ್ಲಿ ಅವರ ಮಗಳ ಮನೆಯಲ್ಲ ಬದುಕ್ತಾ ಇದ್ದಾರೆ. ಅವರ ಆಸ್ತಿ ಬಗ್ಗೆ ಕೇಳ್ತೀಯಲ್ಲಪ್ಪ, ನೀವೇ ಆಗ್ತದಪ್ಪ. ಅದೇನೋ ಕೆಂಪೇಗೌಡರ ವಂಶಸ್ಥರಂತಿವ್ರು, ಕೆಂಪೇಗೌಡರ ವಂಶಸ್ಥರು ಪಾಪ ಅದೇನೋ ಕನಕಪುರದಲ್ಲಿ ಚಿನ್ನ ಆಳದು ಊರೂರಿಗೆ ಹೋಗಾರಂತೆ, ಚಿನ್ನ ಅಳಿಯಕ್ಕೆ ಊರೂರಿಗೆ ಹೋಗಾರಂತೆ. ಇವರಪ್ಪ ಹೇಳ್ತಾರೆ, ಚಿನ್ನ ಅಳಿಯಕ್ಕೆ ಹೋಗ್ತಿದ್ರು, ಹುರುಳಿಕಾಳು ಅಳಿಯಕ್ಕೆ ಹೋಗ್ತಿದ್ರು, ನಾವೇನು ಕಂಡಿದೀವ? ಅದು ಕನಕಪುರದಲ್ಲಿ ಚಿನ್ನ ಅಳಿಯಕ್ಕೆ ಹೋಗಿದ್ರು ಅಂದ್ರೆ, ಇಲ್ಲೆಲ್ಲ ಇದೀರಿ ಕನಕಪುರದವರು, ಕನಕಪುರ ಜನ ನಿಂತಿದ್ದೀರಲ್ಲಿ. ಇವತ್ತು ಆಸ್ತಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ. ಸನ್ಮಾನ್ಯ ಶಿವಕುಮಾರ್ ಅವರೇ, ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ಫಾರೆಸ್ಟ್ಗಳು ನುಂಗಿದ್ದೀರಿ, ಕನಕಪುರದ ಕಲ್ಲು ಮಂಟಿಗಳನ್ನೆಲ್ಲ ನುಂಗಿದ್ದೀರಿ. ನಾನು ಇಲ್ಲಿರ್ತಕ್ಕಂಥ ಇಲ್ಲೇನು ಪೇಟೆ ಬೀದಿನಲ್ಲಿ ಅಂಗಡಿ ಇಟ್ಕೊಂಡಿದ್ದೀರಲ್ಲ, ನಮ್ಮ ಹೂ ಮಾರೋರು ಜೀವನ ಮಾಡ್ತಿರಲ್ಲ, ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಶ್ರಮಪಟ್ಟು ಕೆಲಸ ಮಾಡ್ತಕ್ಕಂಥ ಈ ಪೇಟೆ ಬೀದಿಯಲ್ಲಿ ಇರ್ತಕ್ಕಂಥ ಅಂಗಡಿ ಮಾಲೀಕರು, ಅದ್ರ ಜೊತೆಗೆ ಅಲ್ಲಿ ಆ ಸೇತುವೆ ಹತ್ರ ಆ ಫುಟ್ಪಾತ್ ಅಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲ ಸೇರಿ ನನ್ನನ್ನು ಬೆಳೆಸಿದ್ದೀರಿ ಈ ರಾಮನಗರದಲ್ಲಿ. ಕೇಳಲಿಕ್ಕೆ ಬಯಸ್ತೇನೆ, ಕೇಳ್ತಾರೆ ಅವರು. ನಿನ್ನೆ ದಿನ ದೇವೇಗೌಡರು ಇಲ್ಲಿಗೆ ಚುನಾವಣೆಗೆ ಬರೋದಕ್ಕಿಂತ ಮುಂಚೆ ನಿಮ್ಮ ಆಸ್ತಿ ಏನಿತ್ತು, ಇಲ್ಲಿ ಬಂದ ಮೇಲೆ ನಿಮ್ಮ ಆಸ್ತಿ ಎಷ್ಟು ವೃದ್ಧಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಬೆಳೆಸಿರ್ತಕ್ಕಂಥ ಹಲವಾರು ನನ್ನ ಯುವಕ ಸ್ನೇಹಿತರಿದ್ದೀರಿ, ನಮ್ಮ ತಂದೆ ವಯಸ್ಸಿನವರು, ಏನು ಒಂದು ಹಲವಾರು ಸುಳ್ಳುಗಳನ್ನು ಹೇಳಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥವ್ರು. ಅವೆಂಥವು ಕಾರ್ಡ್ಗಳು ಬೇರೆ ಕೊಟ್ಕೊಂಡು ಹೊರಟುಬಿಟ್ರು. ಕುಕ್ಕರ್ ಅಂತೆ, ತವಾ ಫ್ರೈ ಅಂತೆ, ಇದೆಲ್ಲವನ್ನ ಕೊಟ್ಕೊಂಡು 136 ಸೀಟ್ ಗೆದ್ದು ಬಿಟ್ಟಿದ್ದೇವೆ ಹೇಳ್ತಾರೆ. ಅದೆಲ್ಲ ಇರಲಿ, 136 ಕೊನೆಗೆ 36ಕ್ಕೋ ಇಲ್ಲ 16ಕ್ಕೋ ಬಂದಿರ್ತಕ್ಕಂಥ ದಿನ ದೂರ ಇಲ್ಲ, ನನಗೆ ಗೊತ್ತಿದೆ. ನನಗೆ ಒಂದು ಇವತ್ತು ನಾನು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಯಡಿಯೂರಪ್ಪನವರ ಅನುಮತಿಯನ್ನ ಪಡೆದು, ಏಕೆಂದರೆ ಈ ಪಾದಯಾತ್ರೆಯನ್ನ ಪ್ರಾರಂಭ ಮಾಡತಕ್ಕಂಥ ನಿರ್ಧಾರವನ್ನ ಎರಡೂ ಪಕ್ಷಗಳಲ್ಲಿ ತೀರ್ಮಾನ ಮಾಡಿದಾಗ ಪ್ರಾರಂಭಿಕ ಹಂತದಲ್ಲಿ ಕೆಲವರೆಲ್ಲ ಭಾವನೆ ಇತ್ತು, ಮಳೆ ಇದೆ, ನಮ್ಮ ರೈತರು ಕಳೆದ ವರ್ಷ ಬರಗಾಲದಲ್ಲಿದ್ದರು, ಬರಗಾಲದಲ್ಲಿದ್ದಕ್ಕಂಥ ಸಂದರ್ಭದಲ್ಲಿ ಕಷ್ಟದಲ್ಲಿದ್ದರು, ಮಳೆ ಆಗಿರೋದ್ರಿಂದ ಅವರಿಗೆ ಬಿತ್ತನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದಲ್ಲೂ ಕೆಲವರು ಚರ್ಚೆಗಳು ಮಾಡಿದ್ರು. ಅದರಿಂದ ಸ್ವಲ್ಪ
ಪ್ರಾರಂಭಿಕ ಹಂತದಲ್ಲಿ ಒಂದು ಸಮಸ್ಯೆ ಇದ್ದಿದ್ದನ್ನು ನಾವೇ ಬಗೆಹರಿಸ್ಕೊಂಡಿದ್ದೇವೆ. ಇಲ್ಲಿ ಯಾವ ಒತ್ತಡಗಳೇನಿರಲಿಲ್ಲ. ಇಂಥ ಒಂದು ಪಾದಯಾತ್ರೆಗೆ ನಾವು ಚಾಲನೆಯನ್ನು ಕೊಟ್ಟ ನಂತರ ಜನಾಂದೋಲನದ ಹೆಸರಿನಲ್ಲಿ ಬಿಡದಿಯಿಂದ ಪ್ರಾರಂಭ ಮಾಡಿ ನಿನ್ನೆ ರಾಮನಗರಕ್ಕೆ ಬಂದು ಇಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗಿದ್ದಾರೆ. ಒಂದು ನನ್ನ ಬಗ್ಗೆ, ವಿಜಯೇಂದ್ರ ಬಗ್ಗೆ ಅತ್ಯಂತ ಲಘುವಾಗಿ ಮಾತನಾಡಿರ್ತಕ್ಕಂಥ ಕನಕಪುರದ ಮಹಾನ್ ನಾಯಕರೇನಿದ್ದಾರೆ ಸಿಡಿ ಶಿವ ಅವರು, ಕನಕಪುರದವ್ರು ಬಹಳ ಜನ ಇದ್ದೀರಿ, ನೋಡಿದಾರು. ಬ್ಲ್ಯಾಕ್ ಅಂಡ್ ವೈಟ್ ಟಿವಿನಲ್ಲಿ ತೋರಿಸ್ತಾ ಇದ್ದಾಗ ನೋಡಿದ್ದೀರಿ. ಬಹಳ ಜನ ಇದ್ದೀರಿ, ಕನಕಪುರದವರು ಬಂದಿದ್ದೀರಿ. ಅವರು ಪ್ರಥಮವಾಗಿ ಒಂದು ಮಾತನ್ನ ಹೇಳಿದ್ದಾರೆ ನನ್ನ ಬಗ್ಗೆ. ಕುಮಾರಸ್ವಾಮಿಯ ಒಂದು ವೃತ್ತಿ ಪ್ರಾರಂಭ ಆಗಿದ್ದು ಬೆಂಗಳೂರು ನಗರದಲ್ಲಿ. ನಾನು ನ್ಯಾಷನಲ್ ಕಾಲೇಜ್ನಲ್ಲಿ ಓದ್ತಕ್ಕಂಥ ಫೈನಲ್ ಇಯರ್ BS ನಲ್ಲಿ ಓದಬೇಕಾದ್ರೆ ಬೆಂಗಳೂರು ನಗರದ ಕಸ ವಿಲೇವಾರಿ ಓದ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಣ್ಣ ವೃತ್ತಿ ಮಾಡ್ತಾ ಇದ್ದೆ. ಸುಧಾಮ್ ನಗರ, ವಿಲ್ಸನ್ ಗಾರ್ಡನ್ನು, ಜಯನಗರ 3 ವಾರ್ಡ್ಗಳಲ್ಲಿ ಕಸವನ್ನು ಕ್ಲೀನ್ ಮಾಡ್ತಕ್ಕಂಥ ಒಂದು ಕಾಂಟ್ರಾಕ್ಟ್ ತಗೊಂಡಿದ್ದೆ ನಾನು. ಈಗ ನನಗೆ ನನ್ನ ನಾಡಿನ ಜನತೆ, ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ರಾಮನಗರದ ನನ್ನ ತಂದೆ ತಾಯಿದ್ರು, ರಾಜಕೀಯವಾಗಿ ಜನ್ಮ ಕೊಟ್ಟಂಥ ನನ್ನ ತಂದೆ ತಾಯಿದ್ರು, ಇವತ್ತು ನನಗೆ ಆ ಕೆಲಸ ನಿನಗೆ ಸರಿ ಇಲ್ಲ ಅಂತಲೇ ರಾಜ್ಯದ ರಾಜಕಾರಣದಲ್ಲಿ ರಾಜಕೀಯವನ್ನು ಮಾಡು ಅಂತ ಹೇಳಿ ನನಗೇನು ಆಶೀರ್ವಾದ ಮಾಡಿದ್ದೀರಿ. ಈ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಕಸ ಇವತ್ತು ಮೂಲೆಯಲ್ಲಿ ಏನಿದೆ ಆ ಕಸವನ್ನು ಕ್ಲೀನ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಯಡಿಯೂರಪ್ಪನವರು ನಾವು ಜೊತೆಗೂಡಿ ಹೊರಟಿದ್ದೇವೆ. ಅವರಿಗೆ ಈ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಸ ಕ್ಲೀನ್ ಮಾಡೋ ಕೆಲಸನೇ ಪ್ರಾರಂಭ ಮಾಡಿದೆ. ಈಗ ನಿಮ್ಮ ಭ್ರಷ್ಟಾಚಾರದ ಕಸ ಇದೆಯಲ್ಲ, ತೆಗಿಬೇಕಲ್ಲ. ಈಗ ಅದಕ್ಕೆ ಇವತ್ತು 2 ಪಕ್ಷಗಳ ನಮ್ಮ ಮುಖಂಡರುಗಳು, ನಮ್ಮ ಪಕ್ಷದ 2 ಪಕ್ಷದ ಕಾರ್ಯಕರ್ತ ಮಿತ್ರರು ಇವತ್ತೇನು ಹೊರಟಿದ್ದಾರೆ, ಇದು ರಾಜಕೀಯದ ಸುನಾಮಿ ಇದು. ಈ ರಾಜಕೀಯದ ಸುನಾಮಿಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮೂಲ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ನಾನು ಬಿಜೆಪಿಯ ಜೊತೆ 2ನೇ ಬಾರಿಗೆ ಇವತ್ತು ಹೊಂದಾಣಿಕೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇದನ್ನ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಹೇಳಿದ್ದಾರೆ, ನನ್ನ ಆಸ್ತಿ ಬಗ್ಗೆ ಕೇಳಿದ್ದಾರೆ. ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನನ್ನ ಆಸ್ತಿ ಈ ನಾಡಿನ 6.5 ಕೋಟಿ ಜನತೆ ನನ್ನ ಆಸ್ತಿ. ಪಾಪ ಹೇಳಿದ್ದಾರೆ, ನಮ್ಮ ತಂದೆಯವರ ಆಸ್ತಿ ಕೇಳಿದ್ದಾರೆ. ನಮ್ಮ ತಂದೆಯವರು ಎಷ್ಟು ಆಸ್ತಿ ಮಾಡಿದ್ದಾರೆ ಅಂತ. 60 ವರ್ಷ ರಾಜಕೀಯ ಜೀವನದಲ್ಲಿ ಸುದೀರ್ಘವಾಗಿ ರಾಜಕೀಯ ಮಾಡಿ, ಸುದೀರ್ಘವಾದ ರಾಜಕಾರಣ ಸಹ ಮಾಡಿ 60 ವರ್ಷದಲ್ಲಿ ಇದ್ದಂಥದ್ದು ಒಂದು 2-3 ವರ್ಷ ನೀರಾವರಿ ಮಂತ್ರಿ, 10 ತಿಂಗಳು ದೇಶದ ಪ್ರಧಾನಮಂತ್ರಿ, 18 ತಿಂಗಳು ಮುಖ್ಯಮಂತ್ರಿ. ಅವ್ರನ್ನ ಪ್ರಶ್ನೆ ಮಾಡಿದ್ದೀರಿ, ಎಷ್ಟು ಆಸ್ತಿ ಮಾಡಿದ್ದೀರಿ ದೇವೇಗೌಡ್ರೆ ಅಂತ. ದೇವೇಗೌಡರಿಗೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಿದ್ದಾಗ ಒತ್ತಡ ಹಾಕಿ ಸದಾಶಿವನಗರದಲ್ಲಿ ಒಂದು ಸೈಟ್ ಕೊಟ್ಟಿದ್ರು. 120/90 ಒಂದು ಸೈಟ್ ಕೊಟ್ಟಿದ್ರು. ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿ ಒಂದು ಫಿಯಟ್ ಕಾರ್ ಇಟ್ಕೊಂಡು ಅವರೇ ಡ್ರೈವ್ ಮಾಡ್ತಿದ್ರು. ನಾವೆಲ್ಲ ಸಣ್ಣ ಮಕ್ಕಳು. ಆ ಒಂದು ಸೈಟನ್ನ ಹಠ ಮಾಡಿ ತಗೊಳ್ಳೇಬೇಕು ಅಂತ ಹೇಳಿ ಒತ್ತಡ ಹಾಕಿದಾಗ ಆ ಫಿಯಟ್ ಕಾರನ್ನು ಮಾರಾಟ ಮಾಡಿ ದೇವೇಗೌಡರು ಅವತ್ತು ಆ ಸೈಟನ್ನು ಖರೀದಿ ಮಾಡಿದ್ರು. ಆ ಸೈಟನ್ನು ಸಹ ನಾವು